5ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, 5ನೆಯ ತರಗತಿಯ ಯೂನಿಟ್ ನಂಬರ್ 2 ಟ್ರೂ ಫ್ರೆಂಡ್ಶಿಪ್ ನಿಜ ಸ್ನೇಹ, ಈ ಒಂದು ಪಾಠದ ಕನ್ನಡದ ಅನುವಾದವನ್ನು ನಾವು ಇವತ್ತು ನೋಡ್ತಾ ಸಾಗೋಣ. ಒನ್ಸ್ ಅಫಾನ್ ಅ ಟೈಮ್ ಅಂತಂದರೆ ಒಂದಾನೊಂದು ಕಾಲದಲ್ಲಿ, ಇನ್ ದ ಸಿಟಿ ಆಫ್ ಸಿರ್ಯಾಕ್ಯೂಸ್, ಇಲ್ಲಿ ಒಂದು ಸಿಸಿಲಿಯ ಬಳಿ ಇರುವಂತಹ ಒಂದು ನಗರದ ಹೆಸರು ಅದು ಸಿರ್ಯಾಕ್ಯೂಸ್ ಅನ್ನುವಂಥ ಒಂದು ನಗರ ಇದೆ. ಲಿವ್ಡ್ ಟೂ ಫ್ರೆಂಡ್ಸ್, ಆ ಸಿರ್ಯಾಕ್ಯೂಸ್ ಅಂತಕ್ಕಂತಹ ಒಂದು ನಗರದಲ್ಲಿ ಇಬ್ಬರು ಜನ ಸ್ನೇಹಿತರು ವಾಸವಾಗಿದ್ದರು. ಅವರ ಹೆಸರು ಡೆಮನ್ ಮತ್ತು ಪಿತ್ಯಾಸ್ ಎಂದು. ನೀವು ಪಿತ್ಯಾಸ್ ಅಂತನ ಪ್ರೊನೌನ್ಸಿಯೇಷನ್ ಮಾಡಬಹುದು ಅಥವಾ ಪೈಥಿಯಾಸ್ ಅಂತಲೂ ನೀವು ಅದನ್ನು ಪ್ರೊನೌನ್ಸಿಯೇಷನ್ ಮಾಡಬಹುದು. ಡೆಮನ್ ಮತ್ತು ಪಿತ್ಯಾಸ್ ಇಬ್ಬರು ಅತ್ಯಂತ ಉತ್ತಮ ಸ್ನೇಹಿತರಾಗಿದ್ದರು. ಬೋತ್ ಆಫ್ ದೆಮ್ ವರ್ ಲವರ್ಸ್ ಆಫ್ ಟ್ರೂತ್. ಅವರಿಬ್ಬರು, ಡೆಮನ್ ಮತ್ತು ಪಿತ್ಯಾಸ್ ಇವರು ಸತ್ಯದ ಪ್ರೇಮಿಗಳಾಗಿದ್ದರು. ಹವೆವರ್, ಹೀಗಿದ್ದರೂ, ದೇರ್ ಕಿಂಗ್ ಅಂದರೆ ಈ ಸಿರ್ಯಾಕ್ಯೂಸ್ ಅಂತಕ್ಕಂತಹ ನಗರವನ್ನು ಆಳುತ್ತಿದ್ದ ಏನು ರಾಜ ಇದ್ದಾನಲ್ಲ, ಆ ರಾಜ, ದೇರ್ ಕಿಂಗ್ ಡಯಾನೋಸಿಸ್ ವಾಸ್ ಆ್ಯನ್ ಇವಿಲ್ ಮೈಂಡೆಡ್. ಈ ಒಂದು ಸಿರ್ಯಾಕ್ಯೂಸ್ ಅಂತಕ್ಕಂತಹ ನಗರವನ್ನು ಆಳುವಂತಹ ರಾಜ ಡಯಾನೋಸಿಯಸ್ ವಾಸ್ ಆ್ಯನ್ ಇವಿಲ್ ಮೈಂಡೆಡ್, ಭಾಳ ಕೆಟ್ಟ ಮನಸ್ಸಿನ ಒಬ್ಬ ರಾಜನಾಗಿದ್ದ. ರಾಜ ಅಥವಾ ರೂಲರ್ ಅಂತ ಕರೀತೇವೆ. ಏನಾಯಿತು ಒಂದು ದಿವಸ ಅಂತಂದರೆ, ಒನ್ ಡೇ ದ ಕಿಂಗ್ ಹರ್ಡ್ ದ್ಯಾಟ್, ರಾಜ ಈ ಮಾತುಗಳನ್ನು ಕೇಳಿಸಿಕೊಂಡ. ಒನ್ ಡೇ ದ ಕಿಂಗ್ ಹರ್ಡ್ ದ್ಯಾಟ್ ಪಿತ್ಯಾಸ್ ಹ್ಯಾಡ್ ಕಾಲ್ಡ್ ಹಿಮ್. ಪಿತ್ಯಾಸ್ ಅಂತಕ್ಕಂಥವನು ರಾಜನನ್ನು ಏನೆಂದು ಕರೆದಿದ್ದ ಅಂತಂದರೆ, ಕ್ರೂರಿ ಎಂದು ಅವನನ್ನು ಕರೆದಿದ್ದ. ತನ್ನ ರಾಜ್ಯದ ರಾಜನನ್ನು ಪಿತ್ಯಾಸ್ ಏನೆಂದು ಕರೆದಿದ್ದ, ಕ್ರೂರಿ ಎಂದು ಕರೆದಿದ್ದ. ಆ್ಯಂಡ್ ಹ್ಯಾಡ್ ಸೆಡ್ ಸಮಥಿಂಗ್ ಅಗೇನ್ಸ್ಟ್ ಹಿಮ್, ಅವನ ವಿರುದ್ಧವಾಗಿ ಕೆಲವೊಂದಿಷ್ಟು ಮಾತುಗಳನ್ನು ಸಹಿತ ಆತ ಮಾತನಾಡಿದ್ದ. ಸೊ ಹಿ ಗಾಟ್ ವೆರಿ ಆ್ಯಂಗ್ರಿ. ಆ ಮಾತುಗಳನ್ನು ಕೇಳಿಸಿಕೊಂಡಿರ್ತಕ್ಕಂತಹ ಸಿರ್ಯಾಕ್ಯೂಸ್ನ ರಾಜ ಆಗಿರ್ತಕ್ಕಂಥ ಡಯಾನೋಸಿಸ್ ಏನು ಮಾಡ್ದ ಅಂತಂದರೆ ತುಂಬ ಕೋಪಗೊಂಡ. ಸೊ ಹಿ ಗಾಟ್ ವೆರಿ ಆ್ಯಂಗ್ರಿ, ಆತನ ಮಾತುಗಳನ್ನು ಕೇಳಿಸಿ ತುಂಬ ಏನಾಯಿತು ಅಂತಂದರೆ ಸಿಟ್ಟು ಬಂತು. ಹಿ ಅನೌನ್ಸ್ಡ್, ರಾಜ ಏನು ಮಾಡ್ತಾನೆ ಈಗ ಪ್ರಕಟಣೆ ಮಾಡ್ತಾನೆ. ಹಿ ಅನೌನ್ಸ್ಡ್ ದ್ಯಾಟ್ ಪಿತ್ಯಾಸ್ ವುಡ್ ಬಿ ಪನಿಷ್ಡ್. ಆತ ಈ ರೀತಿ ಪ್ರಕಟಣೆ ಮಾಡ್ತಾನೆ, ಪಿತ್ಯಾಸ್ ಅಂತಕ್ಕಂಥವನ ಈ ಹುಡುಗನನ್ನು ಪನಿಷ್ ಮಾಡಬೇಕು, ಆತನಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳ್ದ. ಜೊತೆಗೆ ಆ ಶಿಕ್ಷೆ ಏನಾಗಿತ್ತು ಅಂತಂದರೆ ಹ್ಯಾಂಗ್ಡ್ ಅಂದರೆ ಆತನನ್ನು ಗಲ್ಲಿಗೆ ಏರಿಸಬೇಕು ಅಂಥೇಳಿ ಆತ ಪ್ರಕಟಣೆ ಮಾಡಿದ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯಾನೋಸಿಯಸ್, ಈಗ ಡಯಾನೋಸಿಯಸ್ ಅಂತಕ್ಕಂತಹ ರಾಜ ಆತನ ಆಸ್ಥಾನದಲ್ಲಿದ್ದಾನೆ. ಆಸ್ಥಾನ ಅನ್ನೋದಕ್ಕೆ ನಾವಿಲ್ಲಿ ಕೋರ್ಟ್ ಎಂದು ಕರೆಯುತ್ತೇವೆ. ಇನ್ ದ ಕೋರ್ಟ್ ಆಫ್ ಕಿಂಗ್ ಡಯಾನೋಸಿಯಸ್ ಅಂದರೆ ಡಯಾನೋಸಿಯಸ್ನ ಒಂದು ಆಸ್ಥಾನದಲ್ಲಿ. ಡಯಾನೋಸಿಯಸ್ ಈಸ್ ಆನ್ ದ ಥ್ರೋನ್, ಈಗ ಆ ರಾಜ ಡಯಾನೋಸಿಯಸ್ ಅಂತಕ್ಕಂಥವನು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಇಲ್ಲಿ ಥ್ರೋನ್ ಅಂತಂದರೆ ಸಿಂಹಾಸನ. ಪಿತ್ಯಾಸಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್, ಪಿತ್ಯಾಸನ ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಟಲಾಗಿತ್ತು. ಸೋಲ್ಜರ್ಸ್ ಆರ್ ಆನ್ ಹೀಸ್ ಐದರ್ ಸೈಡ್, ಅವನ ಬಲಬದಿ ಮತ್ತು ಎಡಬದಿ ಎರಡೂ ಬದಿಗೆ ಸೈನಿಕರು ಇದ್ದರು. ಸೋಲ್ಜರ್ಸ್ ಆರ್ ಆನ್ ಹೀಸ್ ಐದರ್ ಸೈಡ್. ಈಗ ಪಿತ್ಯಾಸ್ ಎಲ್ಲಿದ್ದಾನೆ ಅಂತಂದರೆ ಕಿಂಗ್ ಡಯಾನೋಸಿಯಸ್ನ ಒಂದು ಆಸ್ಥಾನಕ್ಕೆ ಆತನನ್ನು ಕರೆತರಲಾಗಿದೆ. ಆವಾಗ ಪಿತ್ಯಾಸ್ ಓ ಕಿಂಗ್ ಇಲ್ಲಿ ಆತ ಉದ್ಗಾರ ಮಾಡ್ತಾನೆ. ಎಕ್ಸ್ಕ್ಲೈಮ್ಡ್ ಅಂತ ಕರಿತೇವೆ ನಾವು, ಎಕ್ಸ್ಕ್ಲೈಮ್ ಮಾಡ್ತಾನೆ, ಓ ಕಿಂಗ್ ಪ್ಲೀಸ್ ಅಲೌ ಮೀ. ಪಿತ್ಯಾಸ್ ಏನು ಮಾಡ್ತಾ ಇದ್ದಾನೆ, ರಾಜನಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ವಿನಂತಿ ಮಾಡ್ಕೊಳ್ತಾ ಇದ್ದಾನೆ. ಏನಂತೇಳಿ, ಪ್ಲೀಸ್ ಅಲೋ ಮೀ ಟು ಗೋ,
ನನ್ನನ್ನು ಹೋಗಲು ಬಿಡು ಅಂತ ಕೇಳ್ಕೊಳ್ತಾ ಇದ್ದಾನೆ. ಎಲ್ಲಿಗೆ? ಆ್ಯಂಡ್ ಮೀಟ್ ಮೈ ಓಲ್ಡ್ ಮದರ್, ನನಗೆ ವಯಸ್ಸಾಗಿರ್ತಕ್ಕಂತಹ ತಾಯಿ ಇದ್ದಾಳೆ, ಅವಳನ್ನು ಭೇಟಿಯಾಗಿ ಬರ್ತೇನೆ. ಜೊತೆಗೆ ಆ್ಯಂಡ್ ಮೈ ಸಿಸ್ಟರ್, ನನ್ನ ಸಹೋದರಿ ಮನೆಯಲ್ಲಿದ್ದಾಳೆ, ಅವಳಿಗೂ ಸ್ವಲ್ಪ ಭೇಟಿ ಆಗ್ತಾನೆ. ಬಿಫೋರ್ ಐ ಡೈ, ನಾನು ಸಾಯುವುದಕ್ಕಿಂತ ಮುಂಚೆ ಅವರಿಬ್ಬರಿಗೂ ಭೇಟಿಯಾಗಿ ಬರ್ತೀನಿ ಅಂತ ಹೇಳ್ತಾನೆ. ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್ ಆ್ಯಂಡ್ ಬಿಡ್ ಗುಡ್ ಬೈ ಟು ಮೈ ಮದರ್. ನಾನೇನು ಮಾಡಬೇಕು? ನನಗೆ ಗಲ್ಲಿಗೆ ಹಾಕ್ತೀಯಲ್ಲ ನೀನು, ನಾನು ಕೊಂದು ಬಿಡ್ತೀಯಲ್ಲ ನೀನು, ಅದಕ್ಕಿಂತ ಮುಂಚೆ ಐ ಮಸ್ಟ್ ಅರೇಂಜ್ ಫಾರ್ ಮೈ ಸಿಸ್ಟರ್ಸ್ ಮ್ಯಾರೇಜ್, ಮೊದಲು ನಾನು ನನ್ನ ಸಹೋದರಿಯ ಒಂದು ಮದುವೆ ವ್ಯವಸ್ಥೆಯನ್ನು ಏರ್ಪಾಡನ್ನು ಮಾಡ್ತೀನಿ. ಅವರಿಗೆ ಗುಡ್ ಬೈ ಹೇಳಿಬಿಟ್ಟು, ಮತ್ತು ನಮ್ಮ ತಾಯಿ ಗುಡ್ ಬೈ ಹೇಳಿಬಿಟ್ಟು ನಾನು ನಿನ್ನ ಆಸ್ಥಾನಕ್ಕೆ ಬರ್ತೀನಿ. ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್, ನಾನು ಹಿಂತಿರುಗಿ ಬಂದ ನಂತರ ಆಫ್ಟರ್ ದ್ಯಾಟ್ ಐ ವಿಲ್ ರಿಟರ್ನ್, ದಿಸ್ ಈಸ್ ಮೈ ಲಾಸ್ಟ್ ವಿಶ್, ಇದು ನನ್ನ ಒಂದು ಕೊನೆಯ ಬಯಕೆಯಾಗಿದೆ, ಇದನ್ನು ಈಡೇರಿಸಿ ನೀನು ಅಂಥೇಳಿ ಹೇಳ್ತಾನೆ. ಆವಾಗ ಕಿಂಗ್ ಡೈನಾಸಿಯಸ್ ಏನು ಮಾಡ್ತಾನೆ ಅನ್ನೋದನ್ನು ನೋಡೋಣ. ಪಿಥ್ಯಾಸ್ ತನ್ನ ಕೊನೆಯ ಆಸೆಯನ್ನು ಹೇಳಿದಾಗ ಅದಕ್ಕೆ ಕಿಂಗ್ ಡೈನಾಸಿಯಸ್ ಹೇಳ್ತಾನೆ, ಇಂಪಾಸಿಬಲ್, ಅಸಾಧ್ಯ, ನೀನು ಕೊಟ್ಟಿರ್ತಕ್ಕಂಥ ನೀನು ಕೇಳಿರ್ತಕ್ಕಂಥ ಕೊನೆಯ ಬಯಕೆಯನ್ನು ಈಡೇರಿಸಲಿಕ್ಕೆ ಆಗಲ್ಲ ಅಂತ ಹೇಳ್ತಾನೆ. ಅದು ಅಸಾಧ್ಯ. ಐ ಕಾಂಟ್ ಗ್ರ್ಯಾಂಟ್ ಯುವರ್ ವಿಶ್, ನೀನು ಬಯಸಿರುವುದನ್ನು ನಾನು ಸಮ್ಮತಿಸುವುದಿಲ್ಲ. ಐ ಕಾಂಟ್ ಗ್ರ್ಯಾಂಟ್ ಯುವರ್ ವಿಶ್ ಅಂತಂದರೆ ನೀನು ಬಯಸ್ತಾ ಇದೆಯಲ್ಲ, ನಿನ್ನ ತಾಯಿನ ನಿನ್ನ ತಂಗಿನ ಭೇಟಿ ಆಗಬೇಕು, ನಿನ್ನ ಸಹೋದರಿಯ ಒಂದು ಮದುವೆ ಏರ್ಪಾಡು ಮಾಡಬೇಕು ಅಂತ ಹೇಳ್ತಾ ಇದೆಯಲ್ಲ, ಇದಕ್ಕೆ ನನ್ನ ಸಮ್ಮತಿ ಇಲ್ಲ ಅಂತ, ಸಮ್ಮತಿಯನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ ಕಿಂಗ್ ಡೈನಾಸಿಯಸ್. ಹೌ ಕ್ಯಾನ್ ಐ ಬಿ ಶ್ಯೂರ್ ದ್ಯಾಟ್ ಯು ವಿಲ್ ರಿಟರ್ನ್, ನೀನು ಮರಳಿ ಬರುತ್ತೀರಿ ಅಂಥೇಳಿ ಹೇಗೆ ನಾನು ಖಚಿತವಾಗಿ ನಂಬಲಿ ಅಂತ ಕಿಂಗ್ ಡೈನಾಸಿಯಸ್ ಕೇಳ್ತಾನೆ. ಅದೇ ಸಮಯಕ್ಕೆ ಆತನ ಸ್ನೇಹಿತನಾಗಿರ್ತಕ್ಕಂತಹ, ಅಂದರೆ ಪಿಥ್ಯಾಸನ ಸ್ನೇಹಿತನಾಗಿರ್ತಕ್ಕಂತಹ ಡೆಮನ್ ಎಂಟರ್ಸ್ ದ ಸೀನ್. ಈಗ ಡೆಮನ್ ಏನು ಮಾಡ್ತಾನೆ, ಈ ಒಂದು ದೃಶ್ಯಕ್ಕೆ ಆಗಮನ ಆಗತ್ತೆ. ಡೆಮನ್ ಹೇಳ್ತಾನೆ, ಸರ್, ಅಂದರೆ ಇಲ್ಲಿ ರಾಜನಿಗೆ ಆತ ಸಂಬೋಧನೆ ಮಾಡ್ತಾ ಇದ್ದಾನೆ. ರಾಜನನ್ನು ಹೀಗೆ ಕರೀತಾ ಇದ್ದಾನೆ, ಸರ್, ಐ ಆಮ್ ಡೆಮನ್, ನಾನು ಡೆಮನ್ ಅಂಥೇಳಿ, ಆ್ಯಂಡ್ ಅ ಟ್ರೂ ಫ್ರೆಂಡ್ ಆಫ್ ಪಿಥ್ಯಾಸ್, ನಾನು ಪಿಥ್ಯಾಸನ ಒಬ್ಬ ನಿಜ ಗೆಳೆಯ ಅಂತ ಹೇಳ್ತಾನೆ. ಪ್ಲೀಸ್ ಲೆಟ್ ಹಿಮ್ ಗೋ, ದಯವಿಟ್ಟು ಅವನನ್ನು ಹೋಗಲು ಬಿಡಿ. ಪ್ಲೀಸ್ ಲೆಟ್ ಹಿಮ್ ಗೋ ಟು ಫುಲ್ಫಿಲ್ ಹೀಸ್ ಲಾಸ್ಟ್ ವಿಶ್, ಅವನ ಕೊನೆಯ ಬಯಕೆಯನ್ನು ತೀರಿಸಿಕೊಂಡು ಹೋಗಲು ಅವನನ್ನು ಬಿಡಿ ಅಂಥೇಳಿ ಡೆಮನ್ ರಾಜನಿಗೆ ವಿನಂತಿ ಮಾಡಿಕೊಳ್ಳುತ್ತಾನೆ. ಐ ವಿಲ್ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್, ಆತ ಹಿಂತಿರುಗಿ ಬರುವವರೆಗೂ ಸಹಿತ ನಾನು ನಿಮ್ಮ ಕಸ್ಟಡಿಯಲ್ಲಿ, ನಿಮ್ಮ ಒಂದು ಆಸ್ಥಾನದಲ್ಲಿ ಉಳ್ಕೊಳ್ತೇನೆ ಅಂತ ಹೇಳ್ತಾನೆ. ಐ ವಿಲ್ ರಿಮೇನ್ ಇನ್ ಯುವರ್ ಕಸ್ಟಡಿ ಅಂಟಿಲ್ ಹಿ ರಿಟರ್ನ್ಸ್ ಅಂದರೆ ಆತ ಬರುವವರೆಗೆ ಅಂತ ಡೆಮನ್ ಹೇಳ್ತಾನೆ. ಆವಾಗ ಕಿಂಗ್ ಡೈನಾಸಿಯಸ್, ಆಲ್ ರೈಟ್ ಪಿಥ್ಯಾಸ್, ಸರಿ, ನೀನು ನಿನ್ನ ಕೊನೆಯ ಬಯಕೆಯನ್ನು ಈಡೇರಿಸ್ಬೇಕಂತ ಇದೆಯಲ್ಲ, ಆ ಕಾರಣಕ್ಕೆ ಕಿಂಗ್ ಡೈನಾಸಿಯಸ್ ಹೇಳ್ತಾನೆ, ಆಲ್ ರೈಟ್ ಪಿಥ್ಯಾಸ್, ಬಟ್ ಆನ್ ಒನ್ ಕಂಡೀಷನ್ ಅಂತಾನೆ. ಅದು ಒಂದು ನಿರ್ಬಂಧ ಇದೆ, ಒಂದು ಕಂಡೀಷನ್ ಮೇಲೆ ನಾನು ನಿಮಗೆ ಇಲ್ಲಿಂದ ತೆರಳುವುದಕ್ಕೆ ಬಿಡುತ್ತೇನೆ ಅಂತ ಆತ ಹೇಳ್ತಾನೆ. ಐ ವಿಲ್ ಫಿಕ್ಸ್ ದ ಡೇ ಆ್ಯಂಡ್ ದ ಅವರ್ ಆಫ್ ಯುವರ್ ರಿಟರ್ನ್, ನಾನು ನೀನು ಹಿಂತಿರುಗಿ ಬರಬೇಕಾದ ದಿನ ಮತ್ತು ಗಂಟೆಯನ್ನು ಹೇಳುತ್ತೇನೆ, ಆ ಸಮಯದ ಒಳಗಡೆ ನೀನು ಇಲ್ಲಿ ಬಂದಿರಬೇಕು ಅಂತ ಕಿಂಗ್ ಡೈನಾಸಿಯಸ್ ಹೇಳ್ತಾನೆ. ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್, ನೀನು ಸರಿಯಾದ ಸಮಯದ ಒಳಗಡೆ ಹಿಂತಿರುಗಿ ಬರದೇ ಹೋದರೆ, ಇಫ್ ಯು ಡು ನಾಟ್ ರಿಟರ್ನ್ ಇನ್ ಟೈಮ್ ಅಂದರೆ ನೀನು ಕೊಟ್ಟ ಸಮಯದಲ್ಲಿ ಹಿಂತಿರುಗಿ ಬರದೇ ಹೋದರೆ, ಯುವರ್ ಫ್ರೆಂಡ್ ಡೆಮನ್ ವಿಲ್ ಹ್ಯಾವ್ ಟು ಡೈ ಇನ್ಸ್ಟೆಡ್ ಆಫ್ ಯು, ನಿನ್ನ ಬದಲಿಗೆ ನಿನ್ನ ಸ್ನೇಹಿತನಾಗಿರ್ತಕ್ಕಂಥ, ನಿಜ ಸ್ನೇಹಿತನಾಗಿರ್ತಕ್ಕಂಥ ಡೆಮನ್ನ ನಾನು ಗಲ್ಲಿಗೇರಿಸ್ತೀನಿ ಅಂತ ಕಿಂಗ್ ಡೈನಾಸಿಯಸ್ ಆತನಿಗೆ ಎಚ್ಚರಿಕೆ ಕೊಡ್ತಾನೆ. ಆವಾಗ ಸೊ ಪಿಥ್ಯಾಸ್ ವಾಸ್ ಗ್ರಾಂಟೆಡ್ ಹಿಸ್ ಲಾಸ್ಟ್ ವಿಶ್, ಕೊನೆಗೆ ರಾಜ ಏನು ಮಾಡ್ದ, ಆ ಪಿಥ್ಯಾಸ್ ಮನೆಗೆ ಹಿಂತಿರುಗಲು ಅನುಮತಿಯನ್ನು ಸಮ್ಮತಿಸಿದ. ಈಗ ಪಿಥ್ಯಾಸ್ ವೆಂಟ್ ಟು ಹೋಮ್, ಈ ವೆಂಟ್ ಟು ಹೋಮ್ ಅಂದರೆ ಪಿಥ್ಯಾಸ್ ವೆಂಟ್ ಟು ಹೋಮ್ ಅಂದರೆ ಮನೆಗೆ ಹೋದ. ಕಂಪ್ಲೀಟೆಡ್ ಹೀಸ್ ವರ್ಕ್, ಮತ್ತು ಆತ ಮಾಡಬೇಕಾದ ಎಲ್ಲ ಕೆಲಸಗಳನ್ನು ಮುಗಿಸಿದ. ಆ್ಯಂಡ್ ಹರಿಡ್ ಬ್ಯಾಕ್, ಮತ್ತು ಹಿಂತಿರುಗಿ ಅವಸರವಾಗಿ ಬರ್ತಾ ಇದ್ದ. ಎಲ್ಲಿ ಬರ್ತಾ ಇದ್ದ? ಟು ದ ಸಿರಾಕ್ಯೂಸ್ ನಗರಕ್ಕೆ ಆತ ಬರ್ತಾ ಇದ್ದ. ಹಿ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರಸ್ ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್, ಆತ ಮರಳಿ ಬರ್ತಿರಬೇಕಾದ್ರೆ ಸಾಕಷ್ಟು ಅಪಾಯಗಳನ್ನು ಎದುರಿಸಿದ.
ಹಿ ಹ್ಯಾಡ್ ಟು ಫೇಸ್ ಮೆನಿ ಡೇಂಜರಸ್ ಅಂತಂದರೆ ಆತ ಹಿಂತಿರುಗಿ ಬರ್ತಿರ್ಬೇಕಾದ್ರೆ ಬಹಳಷ್ಟು ಅಪಾಯಗಳನ್ನು ಎದುರಿಸ್ತಾ ಬಂದ. ಆ್ಯಂಡ್ ಸೊ ಹಿ ವಾಸ್ ಡಿಲೇಡ್, ಬರಬೇಕಾದ್ರೆ ಸ್ವಲ್ಪ ತಡ ಆಗಿಬಿಡ್ತು. ಎಲ್ಲಿಗೆ? ಸಿರಿಯಾಕಸ್ನ ರಾಜನ ಆಸ್ಥಾನಕ್ಕೆ ಬರೋದಕ್ಕೆ ತುಂಬ ತಡ ಆಯಿತು. ಆನ್ ದ ಫಿಕ್ಸ್ಡ್ ಡೇ ಪಿತ್ಯಾಸ್ ಹ್ಯಾಡ್ ನಾಟ್ ರಿಟರ್ನ್, ಅವರು ಕೊಟ್ಟಿರ್ತಕ್ಕಂಥ ದಿನದಂದು ಪಿತ್ಯಾಸ್ ಮರಳಿ ರಾಜಾಶ್ರಯಕ್ಕೆ ಅಥವಾ ರಾಜನ ಹತ್ರ ಬರಲಿಲ್ಲ. ಆ್ಯಸ್ ಅ ರಿಸಲ್ಟ್, ಅದರ ಫಲಿತಾಂಶವಾಗಿ ಡೆಮನ್ ವಾಸ್ ಟೇಕನ್ ಟು ಬಿ ಹ್ಯಾಂಗ್ಡ್, ಡೆಮನ್ನನ್ನು ಅವರು ಹ್ಯಾಂಗಿಂಗ್ ಮಾಡಲಿಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಜ್ಜಾದರು. ಇನ್ ದ ಕೋರ್ಟ್ ಆಫ್ ಕಿಂಗ್ ಡೈನಾಸಿಯಸ್, ಡೈನಾಸಿಯಸ್ ಅಂತಕ್ಕಂಥ ಈ ರಾಜನ ಒಂದು ಆಸ್ಥಾನದಲ್ಲಿ ಡೈನಾಸಿಯಸ್ ಈಸ್ ಆನ್ ದ ಥ್ರೋನ್, ಮತ್ತು ಆ ರಾಜ ಏನು ಮಾಡಿದ್ದಾನೆ, ತನ್ನ ಒಂದು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಾನೆ. ಡೆಮನ್ಸ್ ಹ್ಯಾಂಡ್ಸ್ ಆರ್ ಟೈಡ್ ಬಿಹೈಂಡ್, ಮತ್ತು ಇಲ್ಲಿ ಡೆಮನ್ನ ಒಂದು ಕೈಗಳನ್ನು ಹಿಂದಕ್ಕೆ ಕಟ್ಟಲಾಗಿತ್ತು. ಸೋಲ್ಜರ್ಸ್ ಆರ್ ಆನ್ ಹೀಸ್ ಐದರ್ ಸೈಡ್, ಅಲ್ಲಿ ಸೈನಿಕರು ಅವನ ಎರಡೂ ಬದಿಗೆ ನಿಂತುಕೊಂಡಿದ್ದರು. ಕಿಂಗ್ ಡೈನಾಸಿಯಸ್, ಈಗ ರಾಜ ಮಾತಾಡ್ತಾ ಇದ್ದಾನೆ. ವೇರ್ ಈಸ್ ಯುವರ್ ಫ್ರೆಂಡ್ ನಾವ್, ಎಲ್ಲಿದ್ದಾನೆ ನಿನ್ನ ಸ್ನೇಹಿತ, ಎಲ್ಲಿ ನಿನ್ನ ಸ್ನೇಹಿತ ಈಗ ಅಂತ ರಾಜ ಕೇಳ್ತಾನೆ. ಡೆಮನ್, ಎಲ್ಲಿ ನಿನ್ನ ಸ್ನೇಹಿತ ಅಂತ ಕೇಳ್ತಾನೆ. ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ, ನಿನ್ನನ್ನು ಅವನು ಇಲ್ಲಿ ಸಾಯಲು ಬಿಟ್ಟು ಹೊರಟು ಹೋದ. ಹಿ ಹ್ಯಾಸ್ ಲೆಫ್ಟ್ ಯು ಹಿಯರ್ ಟು ಡೈ, ನಿನ್ನನ್ನು ಸಾಯಲಿಕ್ಕೆ ಇಲ್ಲಿ ಆತ ಬಿಟ್ಟು ಹೊರಟು ಹೋದ. ಐ ಆಮ್ ಸರ್ಟನ್, ನಾನು ಖಚಿತವಾಗಿ ಹೇಳ್ತಾ ಇದ್ದೇನೆ. ದ್ಯಾಟ್ ಹಿ ವಿಲ್ ನಾಟ್ ರಿಟರ್ನ್, ಆತ ಹಿಂತಿರುಗಿ ಬರೋದಿಲ್ಲ. ಯು ಆರ್ ಅ ಫೂಲ್, ನೀನು ಮೂರ್ಖನಾಗಿ ಬಿಟ್ಟೆ. ಟು ಬಿ ಹಿಯರ್, ಇಲ್ಲಿದ್ದುಬಿಟ್ಟು ನೀನು ಮೂರ್ಖನಾದೆ. ಇನ್ ಹೀಸ್ ಪ್ಲೇಸ್, ಅವನ ಸ್ಥಳದಲ್ಲಿ ನಿಂತ್ಕೊಂಡಿದೆಯಲ್ಲ, ಈಗ ಪಿತ್ಯಾಸ್ ತೊಗೋಬೇಕಾಗಿರ್ತಕ್ಕಂಥ ಪನಿಷ್ಮೆಂಟನ್ನು ನೀನು ತೊಗೊಳ್ತಾ ಇದೆಯಲ್ಲ, ಆ ಕಾರಣಕ್ಕಾಗಿ ಹೇಳ್ತೆ ನಾನು. ಇನ್ ಹೀಸ್ ಪ್ಲೇಸ್ ನಿಂತ್ಕೊಂಡಿದೆಯಾ, ನೀನೀಗ ಸಾಯ್ತೀಯ ಅಂತ ಹೇಳ್ದ. ಅವಾಗ ಡೆಮನ್, ಯು ಆರ್ ಮಿಸ್ಟೇಕನ್, ಆತ ಆ ರಾಜನಿಗೆ ಹೇಳ್ತಾ ಇದ್ದಾನೆ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಯು ಆರ್ ಮಿಸ್ಟೇಕನ್. ಐ ನೋ, ನಂಗೆ ಚೆನ್ನಾಗಿ ಗೊತ್ತಿದೆ ಏನಂತಂದರೆ, ದ್ಯಾಟ್ ಪಿತ್ಯಾಸ್ ವಿಲ್ ಕೀಪ್ ಹೀಸ್ ಪ್ರಾಮಿಸ್, ಪಿತ್ಯಾಸ್ ತನ್ನ ಒಂದು ಪ್ರಮಾಣವನ್ನು ಉಳಿಸಿಕೊಳ್ಳುತ್ತಾನೆ. ಪ್ರಮಾಣ ಮಾಡಿ ಹೋಗಿದ್ದಾನೆ, ಹಿಂತಿರುಗಿ ಬರ್ತಾನೆ ಅಂತೇಳಿ ಆತ ತನ್ನ ಪ್ರಮಾಣವನ್ನು ಉಳಿಸಿಕೊಳ್ಳುತ್ತಾನೆ. ಹಿ ವಿಲ್ ಬಿ ಬ್ಯಾಕ್, ಆತ ಬಂದೇ ಬರ್ತಾನೆ ಹಿಂತಿರುಗಿ ಅಂತ ಹೇಳ್ತಾನೆ. ಇನ್ ಟೈಮ್, ಈವನ್ ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹೀಸ್ ಪ್ಲೇಸ್ ಆ್ಯಸ್ ಐ ಲವ್ ಹ್ಯಾಮ್ ಡಿಯರ್ಲಿ. ಇನ್ ಟೈಮ್, ಇನ್ನು ಮುಂದೆ ಹೇಳ್ತಾನೆ ಆತ, ಬ್ಯಾಕ್ ಇನ್ ಟೈಮ್, ಆತ ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಹಿಂತಿರುಗಿ ಬರದೇ ಹೋದರೆ, ಇಫ್ ಹಿ ಡಸ್ ನಾಟ್ ಕಮ್ ಬ್ಯಾಕ್, ಆತ ಹಿಂತಿರುಗಿ ಬರದೇ ಹೋದರೆ, ಐ ವಿಲ್ ಬಿ ಹ್ಯಾಪಿ, ನಾನು ತುಂಬ ಸಂತೋಷವಾಗಿ ಅವನ ಸ್ಥಳದಲ್ಲಿ ನಿಂತ್ಕೊಂಡು ಸಾಯೋದಕ್ಕೆ ತಯಾರಿದ್ದೇನೆ ಅಂತ ಇಲ್ಲಿ ಡೆಮನ್ ಹೇಳ್ತಾನೆ. ಐ ವಿಲ್ ಬಿ ಹ್ಯಾಪಿ ಟು ಡೈ ಇನ್ ಹೀಸ್ ಪ್ಲೇಸ್ ಆ್ಯಸ್ ಐ ಲವ್ ಹಿಮ್ ಡಿಯರ್ಲಿ, ಯಾಕಂದರೆ ಆತನನ್ನು ನಾನು ತುಂಬ ಪ್ರೀತಿಯಿಂದ ನೋಡ್ತೇನೆ, ಪ್ರೀತಿಯಿಂದ ಕಾಣ್ತೇನೆ, ಆ ಕಾರಣಕ್ಕಾಗಿ ಅಂತ. ಪಿತ್ಯಾಸ್ ಎಂಟರ್ಸ್ ದ ಕೋರ್ಟ್ ಹಾಲ್ ರನ್ನಿಂಗ್, ಈಗ ಪಿತ್ಯಾಸ್ ಏನು ಮಾಡ್ತಾನೆ, ಓಡ್ತಾ 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 ಆಸ್ಥಾನದ ಒಂದು ದ್ವಾರ ಬಾಗಿಲಿನ ಮುಖಾಂತರ ಬಂದ. ಗ್ಯಾಸ್ಪಿಂಗ್ ಫಾರ್ ಬ್ರೆತ್, ಓಡ್ತಾ ಬಂದದಕ್ಕಾಗಿ ಆತ ಸಾಕಷ್ಟು ಉಸಿರನ್ನು ತೆಗೆದುಕೊಳ್ತಾ ಬಿಡ್ತಾ ಬರ್ತಾ ಇದ್ದ. ಡೆಮನ್ ಎಂಬ್ರಾಸಸ್ ಪಿತ್ಯಾಸ್ ಆ್ಯಂಡ್ ವಿಪ್ಸ್, ಡೆಮನ್ ಇದ್ದವೇನು ಮಾಡ್ತಾನೆ ಅಂತಂದರೆ ಪಿತ್ಯಾಸನ್ನು ಅಪ್ಕೊಂಡು ಅಳುವುದಕ್ಕೆ ಶುರು ಮಾಡ್ತಾನೆ ಅಥವಾ ಆರಂಭಿಸ್ತಾನೆ. ಆವಾಗ ಏನಾಯಿತು, ಪಿತ್ಯಾಸ್, ಐ ಹ್ಯಾವ್ ಕಮ್, ನಾನು ಬಂದಿದ್ದೇನೆ. ಪ್ಲೀಸ್ ಡೂ ನಾಟ್ ಕಿಲ್ ಡೆಮನ್, ದಯವಿಟ್ಟು ಡೆಮನ್ನನ್ನು ಕೊಲ್ಲಬೇಡಿ. ಐ ಹ್ಯಾವ್ ಕಮ್ ಬ್ಯಾಕ್ ಟು ಟೇಕ್ ದ ಪನಿಷ್ಮೆಂಟ್, ನಾನಿಲ್ಲಿ ಹಿಂತಿರುಗಿ ಬಂದಿದ್ದೆ ಪನಿಷ್ಮೆಂಟನ್ನು ತೆಗೆದುಕೊಳ್ಳುವುದಕ್ಕೆ, ಶಿಕ್ಷೆಯನ್ನು ಪಡೆದುಕೊಳ್ಳುವುದಕ್ಕೆ. ಪ್ಲೀಸ್ ಹ್ಯಾಂಗ್ ಮೀ, ದಯವಿಟ್ಟು ನನ್ನನ್ನು ಗಲ್ಲಿಗೆ ಏರಿಸಿ ಅಂಥೇಳಿ ಪಿತ್ಯಾಸ್ ರಾಜನ ಬಳಿ ಕೇಳ್ಕೊಳ್ತಾನೆ. ಆವಾಗ ಡೆಮನ್, ನೋ ಪ್ಲೀಸ್ ಹ್ಯಾಂಗ್ ಮೀ, ಇಲ್ಲ ನನ್ನನ್ನು ನೀವು ಹ್ಯಾಂಗ್ ಮಾಡಬೇಕು, ನನ್ನನ್ನು ಗಲ್ಲಿಗೇರಿಸಬೇಕು. ಇಫ್ ಹಿ ವರ್ ಟು ಬಿ ಲೇಟ್, ನೀವೇ ಹೇಳಿದ್ರಲ್ಲ ಆತ ತಡವಾಗಿ ಬಂದರೆ ಅವನು ಬದಲಾಗಿ ನಿನಗೆ ಗಲ್ಲಿಗೇರಿಸ್ತೀನಿ ಅಂತ ಹೇಳಿದ್ರಲ್ಲ ನೀವು, ಅದಕ್ಕೆ ದೆನ್ ಐ ವುಡ್ ಹ್ಯಾವ್ ಬೀನ್ ಹ್ಯಾಂಗ್ಡ್, ಅದಕ್ಕಾಗಿ ನನಗೆ ನೀವು ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಕೇಳಿದ. ಸೊ ಐ ಆಮ್ ಟು ಬಿ ಪನಿಷಡ್, ನನ್ನನ್ನು ನೀವು ಶಿಕ್ಷಿಸಲೇಬೇಕು ಅಂತ ಡೆಮನ್ ಹೇಳ್ದ. ಬೋತ್ ಆಫ್ ದೆಮ್ ಆರ್ಗ್ಯೂಡ್ ಫಾರ್ ಸಮ್ ಟೈಮ್, ಕೆಲವು ಹೊತ್ತಿನವರೆಗೆ ಅವರಿಬ್ಬರು ಒಬ್ಬರವರು ವಾದ ವಿವಾದ ಮಾಡಿದರು. ಅಟ್ ಲಾಸ್ಟ್, ಕೊನೆಗೆ ಕಿಂಗ್ ಡೈನಾಸಿಯಸ್ ಹೇಳ್ತಾನೆ, ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಅ ಫ್ರೆಂಡ್ಶಿಪ್, ನನ್ನ ಜೀವನದಲ್ಲಿ ಎಂದೂ ಇಂತಹ ಸ್ನೇಹವನ್ನು ನಾನು ಕಂಡಿಲ್ಲ. ನೆವರ್ ಇನ್ ಮೈ ಲೈಫ್ ಹ್ಯಾವ್ ಐ ಸೀನ್ ಸಚ್ ಅ ಫ್ರೆಂಡ್ಶಿಪ್,
ಇಂತಹ ಫ್ರೆಂಡ್ಶಿಪ್ಪನ್ನು ನಾನು ಕಂಡಿಲ್ಲ. ಬೋತ್ ಆಫ್ ಯು ಹ್ಯಾವ್ ಕೆಪ್ಟ್ ಯುವರ್ ಪ್ರಾಮಿಸಸ್. ನೀವಿಬ್ಬರು ನೀವು ಕೊಟ್ಟಿರ್ತಕ್ಕಂಥ ಪ್ರಮಾಣವನ್ನು ಉಳಿಸಿಕೊಂಡಿದ್ದೀರಿ. ಐ ಆಮ್ ಹ್ಯಾಪಿ ಟು ನೋ. ನನಗೆ ಈ ವಿಷಯ ತಿಳಿದಕ್ಕೆ ತುಂಬ ಸಂತೋಷ ಆಗ್ತದೆ. ಐ ಆಮ್ ಹ್ಯಾಪಿ ಟು ನೋ ದ್ಯಾಟ್ ಸಚ್ ಎ ಫ್ರೆಂಡ್ಶಿಪ್ ಎಕ್ಸಿಸ್ಟ್. ಇಂಥ ಒಂದು ಸ್ನೇಹ, ಗಟ್ಟಿ ಸ್ನೇಹ ಏನಿದೆ ಇವತ್ತಾರು ಎಕ್ಸಿಟ್ ಇದೆ ಅನ್ನೋತಕ್ಕಂಥದ್ದು, ಅಸ್ತಿತ್ವದಲ್ಲಿ ಇದೆ ಅಂತಕ್ಕಂಥದ್ದು ಕೇಳಿ ತುಂಬ ಸಂತೋಷ ಆಯಿತು ಅಂತ ರಾಜ ಹೇಳಿದ. ಐ ಸೆಟ್ ಯು ಬೋತ್ ಫ್ರೀ. ನಾನು ನಿಮ್ಮಿಬ್ಬರನ್ನ ಬಿಟ್ಟಿದ್ದೇನೆ, ನಿಮಗೆ ಯಾವುದೇ ಶಿಕ್ಷೆ ಇಲ್ಲ, ನೀವು ಹೋಗಿಬಿಡಿ ಅಂತ ಹೇಳಿದರು. ಹೀಗೆ ನಮ್ಮ ಒಂದು ಕೃಷ್ಣ ಮತ್ತು ಸುಧಾಮ ಅಂತಕ್ಕಂಥ ಕಥೆ ಬರುತ್ತೆ. ಅದು ಸಹಿತ ಸ್ನೇಹಕ್ಕೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಡ್ತಕ್ಕಂಥ ಒಂದು ಕಥೆಯಾಗಿದೆ. ಸೊ ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು.